ಮೊದಲನೇ ಸಾರಿ ಪೊಲೀಸ್ನವರಿಂದ ಏಟ್ ತಿನ್ನೋದು ಅದೇ. 71-72 ಇರಬೇಕು ಆ ಕಾನ್ಸೆಪ್ಟ್ ನಾನು ಸರಿ 71-72 ಇರಬೇಕು. ಇನ್ನೊಂದು ಸಾರಿ ಮೈಸೂರು ಯೂನಿವರ್ಸಿಟಿನಲ್ಲಿ ಜೆಜೆಗೌ ವೈಸ್ ಚಾನ್ಸಲರ್ ವೈಸ್ ಚಾನ್ಸಲರ್ ಅವರ ವಿರುದ್ಧ ಇನ್ನೊಂದು ಚಳವಳಿಯನ್ನು ರೂಪಿಸ್ತಾವ. ಆ ಚಳವಳಿನಲ್ಲಿ ಎಂಥದ್ದು ಡಿಗ್ರಿ ಕೊಡ್ತಾರಲ್ಲ ಏನಂತ ಕಾನ್ವೊಕೇಶನ್ ಡೇನಲ್ಲಿ ನಾವೆಲ್ಲ ಹೋಗಿ ಕಪ್ಪೋಟ ಪ್ರದರ್ಶನ ಮಾಡೋದು ಅಂತ ತೀರ್ಮಾನ ಮಾಡೋದು. ಕಪ್ಪೋಟ ಪ್ರದರ್ಶನ ಮಾಡೋಕ್ಕೆ ಹೋಗಿದ್ದು ಅಲ್ಲಿ ಏನು ಪೊಲೀಸ್ನವರು ಆ ಜೆಜೆಗೌ ವೈಸ್ ಚಾನ್ಸಲರ್ ಇದ್ರು ಚೆನ್ನಾಗಿ ಹೊಡೆದು ಎಳ್ಕ ಹೋದ್ರು ನಮಗೆ. ಆಮೇಲೆ ಬಿಟ್ಬಿಟ್ರು ಅಂತ ಇಟ್ಕೊಳ್ಳ. ಎರಡನೇ ಸಾರಿ ಪೊಲೀಸ್ನವ್ರು ಹೊಡೆತ ತಿನ್ನೋದು ನಾವು. ಹೀಗೆ ನಂಜುಂಡಸ್ವಾಮಿಯವರು ನಮಗೆ ರಾಜಕೀಯ ಪ್ರೇರಣೆ ಆಗಲಿಕ್ಕೆ ಇವೆಲ್ಲ ಕಾರಣ ಆಯಿತು. ನನಗೆ ನಂಜುಂಡಸ್ವಾಮಿಯವರು ನನಗೆ ಮತ್ತು ಅನೇಕ ಕೆಲವು ಸ್ನೇಹಿತರುಗಳಿಗೆಲ್ಲ ಸಮಾಜವಾದಿ ಯುವಜನ ಸಭೆಗೆ ಸೇರಿಸಿ ನಮ್ಮನ್ನ ಸದಸ್ಯರನ್ನಾಗಿ ಮಾಡಿದ್ರು. ಅಲ್ಲಿ ಸಮಾಜವಾದಿ ಯುವಜನ ಸಭಾ ಮಲ್ಲೇಶ್, ಆಮೇಲೆ ಮಲ್ಲೇಶ್ ಇನ್ನಿಲ್ಲ, ನಂಜುಂಡಸ್ವಾಮಿ ಅವರು ಮಾಡೋದು. ಮಲ್ಲೇಶ್ ಆಗಲೇ ಸೋಷಲಿಸ್ಟ್ ಪಾರ್ಟಿನಲ್ಲಿ ಮಲ್ಲೇಶು, ರಾಮದಾಸು, ಇವರು ಕುವೆಂಪು ಅವ್ರ ಮಗ ತೇಜಸ್ವಿ ಇವೆಲ್ಲ ಇದ್ರು. ಸೊ ಇವರೆಲ್ಲ ಸೇರಿ ನಂಜುಂಡಸ್ವಾಮಿ, ಮಲ್ಲೇಶು, ರಾಮದಾಸು, ತೇಜಸ್ವಿ, TN ನಾಗರಾಜ್ ಅಂತ ಇದ್ದಿಲ್ಲ, ಸುಂದರಳ್ಳಿ ಅಡ್ವೊಕೇಟ್ ಅವರು, ನಾವೆಲ್ಲ ಸೇರಿ ಎವ್ರಿ ಸೋಮವಾರ ಒಂದು ಚರ್ಚಾಕೂಟ ಏರ್ಪಾಡು ಮಾಡ್ತಿದ್ದೆ, ಸ್ಟಡಿ ಸರ್ಕಲ್ ಅಂತ. ಆ ಸ್ಟಡಿ ಸರ್ಕಲ್ ಅಲ್ಲಿ ಇವರೆಲ್ಲ ಏನಾಗ ಇವರೇ ಹೀರೋಗಳು ನಮಗೆ. ನಂಜುಂಡಸ್ವಾಮಿ, ಇವರು ಲಂಕೇಶು ಅನ್ನೋ ಸಾರಿ ಬರೋರು, ಲಂಕೇಶು, ರಾಮದಾಸು, ತೇಜಸ್ವಿ, ಮಲ್ಲೇಶ, ಇವೆಲ್ಲರೂ ನಾಗರಾಜು, ಅನಂತಮೂರ್ತಿನೂ ಒಂದೊಂದು ದಿನ ಒಂದೊಂದು ಸಾರಿ ಬರೋರು. ಎಲ್ಲ ಸ್ಟಡಿ ಸರ್ಕಲ್ನಲ್ಲಿ ಮಾಡಿದಾಗ ನಂಜುಂಡಸ್ವಾಮಿಯವರು ಭಾಳ ಭಾಳ ಅಧ್ಯಯನ ಮಾಡಿದ್ರು, ಆಳವಾದಂಥ ಅಧ್ಯಯನ. ಸೊ ಹಾಗಾಗಿ ಆಳವಾದಂಥ ಜ್ಞಾನವನ್ನು ಬೆಳೆಸ್ಕೊಂಡು ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟತೆ ಇರ್ತಿತ್ತು ಅವರು. ಆಮೇಲೆ ಅವರು ಬೆಂಗಳೂರಿಗೆ ಬಂದ್ಬಿಟ್ರು, ಬೆಂಗಳೂರಿಗೆ ಪ್ರೊಫೆಸರ್ ಆಗಿ ಬಂದ್ಬಿಟ್ರು. ನಾವು ಫೈನಲ್ ಇಯರ್ ಕಾಲಲ್ಲಿರುವಾಗಲೇ ಬಂದ್ಬಿಟ್ರು ಇಲ್ಲಿ. ಸೊ ಹಿಂಗೆ ಮುಂದುವರಿಸ್ಕೊಂಡು ಅವರು ಹೋಗಿ ಅವ್ರ ಜೊತೆ ಸಂಪರ್ಕ ಎಲ್ಲ ಮಾಡ್ಕೊಂಡಿದ್ರು. ಅವರು ಆಮೇಲೆ ಒಂದು ಲಾ ಕಾಲೇಜ್ ಕೂಡ ಅವನು ಲಾ ಮಂತ್ರಿ ಆಗಿದ್ದಾಗ ಒಂದು ಲಾ ಕಾಲೇಜ್ ಕೂಡ ಮಾಡಿಕೊಟ್ರು. ಆಗ ರವಿ ವರ್ಮ ಕುಮಾರು, ನಮ್ಮ ಯಾರವರು ಬ್ರಿಡ್ಜ್ ಆಗಿದ್ರಲ್ಲ, ನಾಯಕ್ ಇವರೆಲ್ಲ ಅಲ್ಲಿ ಲಾ ಕಾಲೇಜಲ್ಲಿ ಪ್ರೊಫೆಸರ್ಗಳಾಗಿದ್ರು, ಮಾಡ್ತಾ ಇದ್ರು. ಇವರು ಕೂಡ ಆ ಲಾ ಕಾಲೇಜನ್ನು ನಡೆಸ್ತಾ ಇದ್ರು. ಹೀಗೆ ನಂಜುಂಡಸ್ವಾಮಿಯವರು ಜೀವನದ ಉದ್ದಕ್ಕೂ ಕೂಡ ಕ್ರಿಯಾಶಾಲಿಗಳಾಗಿದ್ರು. ಆಮೇಲೆ ರೈತ ಸಂಘ HS ರುದ್ರಪ್ಪನವರು ಅಧ್ಯಕ್ಷರಾಗಿದ್ರು, ಸುಂದರೇಶ ಜನರಲ್ ಸೆಕ್ರೆಟರಿ ಆಗಿದ್ರು, ನಂಜುಂಡಸ್ವಾಮಿಯವರು ಕಾರ್ಯಾಧ್ಯಕ್ಷರಾಗಿದ್ರು. ಆಮೇಲೆ ಶ್ಯಾಮಣ್ಣವರಿದ್ರು. ಸೊ ಹೀಗೆ ರೈತ ಸಂಘ ಪ್ರಾರಂಭ ಮಾಡಿದ್ರು. ಆ ರೈತ ಸಂಘ ಮಾಡಿದ್ಮೇಲೆ ಆಗ ರೈತ ಸಂಘ ಅಂತಂದ್ರೆ ಇಡೀ ಸರ್ಕಾರ ಎದುರ್ಕೊಳ್ತಕ್ಕಂಥ ರೀತಿಯಲ್ಲಿ ಇತ್ತು. ಅಧಿಕಾರಿಗಳು ಗಿಡಗಡ ಅಂತ ನಡೆದವರು ಅಷ್ಟು ಮಟ್ಟಿಗೆ ಇತ್ತು ರೈತ ಸಂಘ, ಅಷ್ಟು ಮಟ್ಟಿಗೆ ಬಲಯುತವಾಗಿತ್ತು ಅಂತಕ್ಕಂಥದ್ದನ್ನ ನಮ್ಮ ಯಾವಗಲ್ಲು ರೇವಣಸಿದ್ದಯ್ಯ, ಸಿರುಗುಪ್ಪ ರೇವಣಸಿದ್ದಯ್ಯ ಇವರೆಲ್ಲ ಇದ್ದರು. ಆಗ
ಅದು ಬಹುಶಃ ತೀವ್ರವಾದದ್ದು 1980ನೇ ಇಸ್ವಿಯಿಂದ. ರೈತ ಸಂಘ ಹೆಚ್ಚು ತೀವ್ರವಾದದ್ದು 1980ನೇ ಇಸ್ವಿ. ರಂಗನಾಥ್ ಅಂತ ಚಾಮರಾಜನಗರದವರು ಇದ್ದರು. ಅವರು ಮೈಸೂರು ಜಿಲ್ಲಾ, ಆಗ ಚಾಮರಾಜನಗರ ಮೈಸೂರು ಎರಡು ಒಂದೇ ಜಿಲ್ಲೆ ಆಗಿತ್ತು. ಮೈಸೂರು ಜಿಲ್ಲೆ ಅಧ್ಯಕ್ಷರಾದರು ರಂಗನಾಥ್. ನಾನು ಜನರಲ್ ಸೆಕ್ರೆಟರಿ ಆದೆ, ರೈತ ಸಂಘದ ಜನರಲ್ ಸೆಕ್ರೆಟರಿ ಆದೆ. ಸೊ 2 ವರ್ಷ 80ರಿಂದ 82ರವರೆಗೆ ನಾವಿದ್ದು. ಈ ರೇವಣಸಿದ್ದಯ್ಯ, ನಾನು, ಯಾವಾಗಲೂ ನಾವೆಲ್ಲ 83 ಎಲೆಕ್ಷನ್ಗೆ ನಿಂತ್ಕೋಬೇಕೋ ಬೇಡವೋ ಅಂತ ಚರ್ಚೆ ನಡೀತಾ ಇದೆ. ನಾವೆಲ್ಲ ನಿಲ್ಬೇಕು ಅಂತ. ನಂಜುಂಡಸ್ವಾಮಿಯವರು ಬೇಡ ಅಂತ, ನಿಲ್ಲಕ್ ಬೇಡ ಎಲೆಕ್ಷನ್ಗೆ ಅಂತ. ಆಮೇಲೆ ನಾವು 3 ಜನ ಆಗ್ಬಿಟ್ಟು, ನಾನು, ರೇವಣಸಿದ್ದಯ್ಯ, ಯಾವಾಗಲೂ 3 ಜನ ವಿರೋಧ ಮಾಡೋದು, ಇಲ್ಲ ಎಲೆಕ್ಷನ್ ನಿಲ್ಲಲೇಬೇಕು ಅಂತ. ಶಿವಮೊಗ್ಗದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್. ಆಗ ನಾವೆಲ್ಲ ವಾಕೌಟ್ ಮಾಡಿಬಿಟ್ಟು, ಆ ಸಭೆಯಿಂದ ವಾಕೌಟ್ ಮಾಡೋದು, ಎಲೆಕ್ಷನ್ ನಿಲ್ಲಬೇಕು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ರುದ್ರಪ್ಪ, ಸುಂದರೇಶ ಅವರು ನಮ್ಮನ್ನೆಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ರೈತ ಸಂಘದಿಂದ ಉಚ್ಚಾಟನೆ ಮಾಡಿದ್ರು. ನಾನು ಮತ್ತೆ ರೈತ ಸಂಘಕ್ಕೆ ಬರಲಿಲ್ಲ. ಅಲ್ಲಿವರೆಗೆ 2 ವರ್ಷ ಮೈಸೂರು ಜಿಲ್ಲೆಯಲ್ಲಿ ರೈತ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೆ. ನಾನು ಹಿಂಗೆ ಹಸಿರು ಟೋಪಿ ಹಾಕಿದ್ವಿ, ಆಗ ಹಸಿರು ಶಾಲು ಮತ್ತು ಹಸಿರು ಟೋಪಿ ಹಾಕಿದ್ವಿ. ಆಗ ನಾವು ಹಸಿರು ಟೋಪಿ ಹಾಕೊಂಡು ತಾಲೂಕು ಕಚೇರಿಗೆ ಹೋದ್ರೆ ಎಲ್ಲ ನಿಂತ್ಕೊಂಡು, ಮಿನಿಸ್ಟರ್ ಕಂಡು ಭಯ ಇತ್ತಿಲ್ಲ, ಅಷ್ಟು ನಮ್ಮ ಕಂಡು ಭಾರಿ ಭಯ. ಆಮೇಲೆ ಅಧಿಕಾರಿಗಳು ಅವರ ವೆಹಿಕಲ್ಗಳೆಲ್ಲ ತಿರುಗಾಡಕ್ಕೂ ಕೂಡ ಭಯ ಪಡೋರು. ನಾವು ವೆಹಿಕಲ್ಗಳನ್ನೆಲ್ಲ ತಡೆಯೋದು ಮಾಡೋದು ಇವೆಲ್ಲ ಮಾಡ್ತಾ ಇದ್ದವು. ಇವೆಲ್ಲ ಇರಲಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮಗೆ ಹೇಳ್ಕೊಟ್ಟಿದ್ದು ಏನಪ್ಪ ಅಂತಂದ್ರೆ, ಅವರು ಬಹಳ ಖಾರವಾದಂಥ ನಿಲುವುಗಳನ್ನು ತಗೊಳ್ತಾ ಇದ್ರು. ಅವರು ಗಟ್ಟಿಯಾದಂಥ ನಿಲುವುಗಳನ್ನು ತಗೊಂಡು, ಆಮೇಲೆ ಪುಟ್ಟಣ್ಣಯ್ಯ ಆಮೇಲೆ ಬಂದದ್ದು ನಮ್ಮ ರೈತ ಸಂಘಕ್ಕೆ. ಪುಟ್ಟಣ್ಣಯ್ಯನವರು ಆಮೇಲೆ ಬಂದರು. 2ನೇ ತಲೆಮಾರು, ನಾವೆಲ್ಲ 1ನೇ ತಲೆಮಾರು. ಸೊ ನಾನು ಸುಮಾರು 2.5 ವರ್ಷ ರೈತ ಸಂಘದಲ್ಲಿದ್ದೆ. ಆಮೇಲೆ ನಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ರು. ಸ್ವಲ್ಪ ಆಮೇಲೆ ರೈತರಿಗೆ ಎಕ್ಸ್ಪೆಲ್ ಮಾಡಿದ್ರು ಕೂಡ ನಂಜುಂಡಸ್ವಾಮಿ ಅವ್ರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಾನು ರಾಜಕೀಯ ಪಕ್ಷದ ಸದಸ್ಯನಾಗಿ ಆಗಿದ್ರೆ, ಮತ್ತೆ ರಾಜಕೀಯ ಪ್ರವೇಶ ಮಾಡಿದ್ರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದಿದ್ರೆ, ಅದಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ಕಾರಣ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅವ್ರು ಇಲ್ಲಿರೋದ್ರಲ್ಲಿ ಬಹುಶಃ ನಾವು ರಾಜಕೀಯಕ್ಕೆ ಗೊತ್ತಿದ್ದ ಗೊತ್ತಿಲ್ಲ. ಅದರಿಂದ ಅವ್ರು ರಾಜಕೀಯಕ್ಕೆ ನಾನು ಬಂದದ್ರಿಂದ ಇವತ್ತು ನೋಡಿ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ತಕ್ಕಂಥ ಅವಕಾಶ ಕೂಡ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಅಲ್ಲಿ ಹೋಗಿದ್ರೆ, ಯಾಕಂದ್ರೆ ನಾವು ರಾಜಕೀಯ ಕುಟುಂಬ ಅಲ್ಲ ನಮ್ಮದು. ನಮ್ಮಪ್ಪ ಒಂದ್ಸಾರಿ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದ. ನಮ್ಮಪ್ಪ ಸೋತ್ಬಿಟ್ಟ ಪಂಚಾಯತಿ ಎಲೆಕ್ಷನ್. ಯಾವ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಯಾರು ರಾಜಕೀಯಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ನಮ್ಮಪ್ಪ. ನಾವೊಂದ್ಸಾರಿ 1978ನೇ ಇಸ್ವಿನಲ್ಲಿ ತಾಲೂಕು ಬೋರ್ಡ್ ಎಲೆಕ್ಷನ್ ಬಂತು. ಆ ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತಿರ್ಬೇಕು ಅಂದಾಗ ನಮ್ಮಪ್ಪ ಬೇಡ ಅಂದ್ಬಿಟ್ಟ. ಆಮೇಲೆ ನಂಜುಂಡಸ್ವಾಮಿ ಎಲ್ಲ ಹೇಳಿ, ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತೇಳಿ ಹೇಳಿದ್ಮೇಲೆ ಊರಿನವ್ರನ್ನೆಲ್ಲ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಳ್ಳೋದು. ₹1 ನೀನು ಕೊಡಬೇಡಪ್ಪ ಅಂತ ಹೇಳಿ, ಆ ಕಾಲದಲ್ಲಿ 3,000 ರೂಪಾಯಿ ನನಗೆ ಖರ್ಚಾಗಿದ್ದರು ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ. ಆಗ ಭಾಳ ಎಲೆಕ್ಷನ್ ಅಂತಂದ್ರೆ ಹಣನೇ ಖರ್ಚು ಮಾಡ್ತಿರ್ಲಿಲ್ಲ, ಜನರಿಗೆ ದುಡ್ಡು ಕೊಡೋದು. ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಬಹಳ ವ್ಯತ್ಯಾಸ. 80ರಲ್ಲಿ ಲೋಕಸಭೆ ನಿಲ್ಬೇಕಾಗ್ಬಿಟ್ಟು ನಾನು
ನಂಜುಸ್ವಾಮಿ ಹೋಗಿ ಕೇಳಿದೆ, ಎಲೆಕ್ಷನ್ ನಿಂತ್ಕೊಳ್ಳೋ ಬೇಡವೋ ಅಂತ. ನಿಲ್ಲೇಬೇಕು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.